ಸರ್ ಭಾಳ ಖುಷಿ ಆಗುತ್ತೆ ಸರ್. ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ನಾರಾಯಣ್ ಸರ್ ಡೈರೆಕ್ಷನ್ ಮಾಡಿ ವಿಷ್ಣು ಸರ್ಗೆ ಇದ್ದಿದ್ದು ಅದು ಟೈಟ್ಲು ಅಂತ ಕೇಳ್ಪಟ್ಟಿದ್ದೆ. ಸೊ ಅಂಥ ಒಂದು ಟೈಟ್ಲು ನಮಗೆ ಸಿಕ್ಕಿದ್ದು ಭಾಳ ಖುಷಿಯಿಂದ ಆಯಿತು. ಅಂದರೆ ಸಖತ್ ಖುಷಿ ಇದೆ ಸರ್ ಆ ಒಂದು ಟೈಟ್ಲು ಸಿಕ್ಕಿದ್ದು ನನಗೆ. ಸರ್ ಇಲ್ಲ, ನಮ್ಮ ಬ್ಯಾನರಲ್ಲೇ ಇದೆ ಟೈಟ್ಲು. ಅದು ಎಕ್ಸ್ಪೈರ್ ಆದಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಹಾಂ, ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ನಾರಾಯಣ್ ಸರ್ ಇನ್ಫ್ಯಾಕ್ಟ್ ಒಂದು ನಮ್ಮ ಸ್ಟುಡಿಯೋದಲ್ಲಿ ಬಂದಾಗ ಮೀಟ್ ಮಾಡಿದಾಗ ಟೈಟ್ಲು ನೋಡ್ಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡಿದ್ದು ಉಂಟು. ಅವ್ರು ತಿಳಿಸಿದಾಗಲೇ ನಮಗೂ ಅದು ಗೊತ್ತಾಗಿದೆ ಸರ್. ಸರ್ ಸಬ್ಜೆಕ್ಟು ಒಂದು ಆಲ್ಮೋಸ್ಟು ಪ್ರಶಾಂತ್ ಸರ್ ಹೇಳಿದ್ದಾರೆ. ಒಂದು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ ಅವನ ಕನಸನ್ನು ನನಸು ಮಾಡ್ಕೊಳಕ್ಕಾಗದೆ ಮತ್ತೆ ಆಟೋ ಓಡಿಸ್ಕೊಂಡು ಅವನ ಕನಸನ್ನು ಇನ್ಯಾರೋ ನನಸು ಮಾಡ್ತಾರೆ ಅನ್ನೋ ಒಂದು ಭಾವನೆ, ಒಂದು ಕನಸನ್ನು ಬೇರೆಯವ್ರು ಕಟ್ಕೊಂಡಿದ್ದಾಗ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಸೊ ಎಂಡ್ ಆಫ್ ದಿ ಡೇ ಇವನಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಒಟ್ಟಾಗಿ ಎಲ್ಲ ಸೇರಿ ಎಲ್ಲರೂ ಕನಸನ್ನು ನನಸು ಮಾಡ್ಕೊಳ್ಳೋದೇ ಒಂದು ಆನ್ಲೈನ್ ಸ್ಟೋರಿ ಆಗುತ್ತೆ ಸರ್. ಸರ್ ಹಾಂ, ಖಂಡಿತವಾಗ್ಲೂ ಸರ್. ಈಗ ಕಾಕಿ ಶರ್ಟ್ ತೊಟ್ಟವ್ರು ಯಾರೂ ಸೋತಿಲ್ಲ ಅನ್ನೋದು ಒಂದು ಹಿಸ್ಟ್ರಿ ಇದೆ. ಆಟೋ ಡ್ರೈವರ್ ಅವ್ರ ಕೈ ಹಿಡಿತು ಅಂತಂದರೆ ಅದ್ರ ಒಂದು ಚರಿತ್ರೆನೇ ಬರೆದ್ಬಿಡ್ಬೋದು ಆ ಸಿನಿಮಾ. ಸೊ ಅದೇ ಒಂದು ಹೋಪ್ಸಲ್ಲಿ ಇದ್ದೀವಿ. ಅವ್ರಿಗೆ ನಾವು ಮೋಸ ಮಾಡ್ತಾ ಇಲ್ಲ, ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು. 100% ಸರ್. ನಾವು ಇವಾಗ ಗ್ರೌಂಡ್ ವರ್ಕ್ ಅಂತ ಏನು ಮಾತಾಡ್ತಾ ಇದ್ವಿ ನಾವು, ಫಸ್ಟ್ ನಾವು ಟಾರ್ಗೆಟ್ ಮಾಡಿರೋದೇ ಅವ್ರನ್ನ. ಫಸ್ಟ್ ಅವ್ರನ್ನೇ ರೀಚ್ ಆಗ್ತಾ ಇದ್ದೀವಿ. ಅವ್ರಿಗೆ ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಕಂಟೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ಅದನ್ನ ನೀಟಾಗಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್. ಇದು ಯಾವುದೇ ಚೀಪ್ ಗಿಮಿಕ್ ಮಾಡ್ಕೊಳ್ಳದೆ ಅವ್ರ ಹತ್ರ ಸ್ಟ್ರೈಟ್ ಅವೇ ಹೋಗಿ ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸರ್. ಎಸ್ ಹಾಂ ಸರ್. ಬ್ರೀಫ್ ಆಗಿ ಅಂದರೆ ಸರ್ ದುಡ್ಡು. ಹಾಂ ಹಾಂ ಸರ್, ಹೌದು ಸರ್. ಇದರಲ್ಲಿ ಒಂದೇ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು. ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸ, ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ. ಇದು ನಮ್ಮದು ಮೇಯ್ನ್ ಥೀಮ್ ಇಟ್ಕೊಂಡಿರೋದು. ಈಗ ನಾವೇನಂತಂದರೆ ದುಡ್ಡಿರೋರು, ಕೋಟ್ಯಾಧೀಶ್ವರರು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ನಾವು ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರು ಅಂತೀವಿ. ಸೊ ಅದು ಭಯದಿಂದ ಹೇಳೋವಂಥದ್ದು. ಆದರೆ ಪ್ರೀತಿಯಿಂದ ಹೇಳೋವಂಥದ್ದು, ಮಗ ಇವನು ಒಳ್ಳೆ ಮನಸ್ಸಿರೋ ವ್ಯಕ್ತಿ ಕಣೋ, ಇವನು ತುಂಬ ದೊಡ್ಡ ಮನುಷ್ಯ ಕಣೋ ಇವನು ಅಂತ ಪ್ರೀತಿಯಿಂದ ಹೇಳ್ತೀವಿ. ಅದೇ ಸರ್, ನಾವು ಅದೇ ರೀತಿ ಹೇಳ್ತಾ ಇದ್ದೀವಿ. ಬಟ್ ಜಾಸ್ತಿ ಒಂದು ಏನು ಮೆಜಾರಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಮೋಸ್ಟ್ ಆಫ್ ದ ಪೀಪಲ್ಸಿಗೆ ನಾವು ಅದನ್ನೇ ಅಲ್ವಾ ಸರ್ ಹೇಳೋದು, ದುಡ್ಡಿರೋರಿಗೆ ಹೇಳ್ತಾರೆ ಅಂತ. ಸೊ ಆದರೆ ಅದಲ್ಲ, ಇದು ನಮ್ಮ ಸಿನಿಮಾದಲ್ಲಿ ಒಂದು ನೀಟಾಗಿ ತೋರಿಸ್ತಾ ಇರೋದೇನಂತ ಹೇಳಿದ್ರೆ, ಒಂದು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿಗಳು ಎಲ್ಲ ಸೇರಿದಾಗ ಒಂದು ಒಳ್ಳೆ ದೊಡ್ಡ ಮನುಷ್ಯ ಸಿನಿಮಾ ಆಗುತ್ತೆ ಅನ್ನೋದು. ಓಕೆ, ಎಸ್ ಎಸ್ ಸರ್, ಓಕೆನಾ. ಆಮೇಲೆ ನಾವು ಮತ್ತೆ ಅದೊಂದು ವಿಚಾರ ನಾನು ಲಾಸ್ಟ್ ಟೈಮು ಹೇಳಿದ್ವಿ, ಆಟೋ ಡ್ರೈವರ್ ಅವ್ರಿಗೆ ಹೇಗೆ ರೀಚ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಅಂತಲೇ ಸ್ಪೆಷಲ್ ಒಂದು ಪೇಡ್ ಪ್ರೀಮಿಯರ್ ಶೋ ಅರೇಂಜ್ ಮಾಡ್ತಾ ಇದ್ದೀವಿ ಸರ್ ನಾವು. ರಿಲೀಸ್ಗೂ ಬಿಫೋರು 1 ವೀಕು, ಅಂದರೆ 19th ರಿಲೀಸ್ ಮಾಡ್ತಾ ಇದ್ದೀವಿ ನಾವು ಮೂವಿನ, June 19th. ಸೊ 15th, 16th, 17th, 18th 4 ದಿನವೂ ನಾವು ಅವ್ರಿಗೆ ಅಂತಲೇ ಸ್ಪೆಷಲ್ ಆಗಿ 8 ಡಿಸ್ಟಿಕ್ಕಲ್ಲಿ ಇದು ಪೇಡ್ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಮೈಸೂರು, ಗದಗ, ದಾವಣಗೆರೆ, ಹುಬ್ಳಿ, ಇನ್ನೊಂದು ಡಿಸ್ಟಿಕ್ ಫೈನಲ್ ಮಾಡಬೇಕು. ಅದನ್ನು ಫೈನಲ್ ಮಾಡಿಕೊಂಡು ಟೈಮು, ಡೇಟು ಪ್ರತಿಯೊಂದಕ್ಕೂ ಅದಕ್ಕೆ ಆದಂಥ ಒಂದು ಆ್ಯಪ್ನ ರೆಡಿ ಮಾಡಿದ್ದೀವಿ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ರೆಸ್ಪೆಕ್ಟು ಜೊತೆಗೆ ಅವ್ರಿಗೆ ಒಂದು ಟ್ರಿಬ್ಯೂಟ್ ಸರ್ ಇದು. ಅದರಲ್ಲಿ ಲಾಸ್ಟಲ್ಲಿ ಇದೆ ಸರ್ ಒಂದು ಪಾಯಿಂಟು, ಏನಂತ ಹೇಳಿದ್ರೆ ಅದರಲ್ಲಿ ಲಕ್ಕಿ ಡಿಪ್ ಮಾಡ್ತೀವಿ. ಒಬ್ಬರು ಯಾರಿಗಾದ್ರೂ ನಾವು ನಮ್ಮ ಸಂಸ್ಥೆಯಿಂದ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಅದು ನಿಮಗೆ ಗೊತ್ತಿರುತ್ತಲ್ಲ ಸರ್, 100 ರೂಪಾಯಿ 120 ರೂಪಾಯಿ ಇಡ್ಬೋದು ನಾವು ಮ್ಯಾಕ್ಸಿಮಮ್ ಅಂತಂದರೆ. ಅದು ಇಟ್ಟರೆ ನಾವು ಥಿಯೇಟ್ರವ್ರಿಗೂ ಕೊಡಬೇಕಾಗತ್ತೆ. ಅದರಲ್ಲಿ ಎಲ್ಲ ಪೂರ್ತಿ ನಮ್ಮ ಕೈಗಂತೂ ಬರೋದಿಲ್ಲ. ಅದು ಏನಂತ ಹೇಳಿದ್ರೆ ಫ್ರೀಯಾಗಿ ತೋರಿಸ್ತಾ ಇದ್ದೀವಿ ಬನ್ನಿ ಅಂತಂದರೆ ಅಸಡ್ಡೆ ಮಾಡಿಬಿಡ್ತಾರೆ ಸರ್ ನಮ್ಮ ಜನ. ಫ್ರೀ ಅಂತಂದ್ರೆ ಅಸಡ್ಡೆ ಮಾಡಿಬಿಡ್ತಾರೆ. ಸೊ ಅದಕ್ಕಾಗೋಸ್ಕರ ಒಂಚೂರು ಬನ್ನಿ ಸರ್ ನೀವು ನೋಡಿ, ಯಾಕೆಂದರೆ ನಾವು ಅವ್ರನ್ನ ಸೆಲೆಬ್ರಿಟಿ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾನ ಫಸ್ಟ್ ಅವ್ರಿಗೆ ತೋರಿಸಿ, ಅವರಿಂದ ನಾವು ಬರೋವಂಥ ರಿವ್ಯೂಸ್ನ ಅದನ್ನು ಲೈವ್ ಆಗಿ ಅಲ್ಲೇ ರಿವ್ಯೂಸ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದನೇ ರಿವ್ಯೂಸ್ ಪ್ಲೇ ಮಾಡ್ತೀವಿ ಸರ್. ಸೊ ಹಾಗಾಗಿ ಇದನ್ನು ಆದಷ್ಟು ಬೇಗ ಆ್ಯಪ್ ರಿಲೀಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಗ್ರೌಂಡ್ ರಿಯಾಲಿಟಿನಲ್ಲಿ ಅಲ್ಲಿ ಅವ್ರಿಗೆ ತೋರಿಸಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್ ಅದ್ರ ಬಗ್ಗೆ.